ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ಈ ಒಂದು ಡೈಲಿ ಕರೆಂಟ್ ಅಫೇರ್ಸ್ನ ಭಾಗದಲ್ಲಿ ನಾವು ಇವತ್ತು ಯಾವ ವಿಷಯನ ಮಾತಾಡ್ತಿದ್ದೇವೆ ಅಂದರೆ, ಇತ್ತೀಚೆಗೆ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಹೇಳುವಂಥ ವಿಚಾರ ಬಹಳ ಚರ್ಚೆಯಲ್ಲಿದೆ. ಆ ಒಂದು ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಬಗ್ಗೆ ಅಥವಾ ಪಿತ್ರಾರ್ಜಿತ ಆಸ್ತಿ ಅಂತ ಏನು ಹೇಳ್ತಾರೆ, ಪಿತ್ರಾರ್ಜಿತ ಆಸ್ತಿಯ ಮೇಲಿನ ಕರ ಅಥವಾ ಟ್ಯಾಕ್ಸ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಚರ್ಚೆಗೆ ಕಾರಣವಾದವರು ಮಿಸ್ಟರ್ ಸ್ಯಾಮ್ ಪಿತ್ರೋಡಾ ಅಂತ ಹೇಳುವಂಥ ವ್ಯಕ್ತಿ. ಸೊ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಸ್ವಲ್ಪ ಕೂಲಂಕುಷವಾಗಿ ಡಿಸ್ಕಷನ್ ಮಾಡೋಣ. ಹಾಗೆ ಅದ್ರ ಜೊತೆ ಇನ್ನೂ ಬೇರೆ ರೀತಿಯ ಸಿಮಿಲರ್ ಟೈಪ್ಸ್ ಆಫ್ ಟ್ಯಾಕ್ಸಸ್ ಇದೆ. ಅಂದರೆ ಗಿಫ್ಟ್ ಟ್ಯಾಕ್ಸ್ ಅಥವಾ ಎಸ್ಟೇಟ್ ಡ್ಯೂಟಿ ಟ್ಯಾಕ್ಸ್ ಅಂತ ಇತ್ತು, ಅಥವಾ ವೆಲ್ತ್ ಟ್ಯಾಕ್ಸ್ ಅಂತ ಇತ್ತು. ಸೊ ಇದ್ರ ಬಗ್ಗೆನೂ ಕೂಡ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇವತ್ತಿನ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಸೊ ಇದೇ ರೀತಿ ನಮ್ಮ ಚಾನಲಲ್ಲಿ ಇನ್ನೂ ಪ್ರತಿದಿನದ ಕರೆಂಟ್ ಅಫೇರ್ಸ್ಗಳನ್ನು ಒಂದೊಂದು ಟಾಪಿಕನ್ನು ನಾವು ಅಪ್ಲೋಡ್ ಮಾಡಲಿಕ್ಕಿದ್ದೇವೆ. ಸೊ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿಯೂ ಈ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಜಾಯ್ನ್ ಆಗ್ಬೋದು. ಯಾಕೆಂದರೆ ಎಲ್ಲ ಕರೆಂಟ್ ಅಫೇರ್ಸ್ ಹೇಳುವಂಥದ್ದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇರುವಂಥದ್ದು. ಸೊ ಅದ್ರ ಜೊತೆ ಅಪ್ಡೇಟ್ ಆಗ್ತಾ ನಿಮಗೂ ಕೂಡ ನಿಮ್ಮ ತಯಾರಿ ಸುಲಭ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಪ್ರಾರಂಭ ಮಾಡ್ತೇನೆ. ಸೊ ಫಸ್ಟ್ ಆಫ್ ಆಲ್ ಇವತ್ತಿನ ಈ ಒಂದು ವಿಷಯ ಏನಂತಂದರೆ, ನೋಡಿ, ಸ್ಯಾಮ್ ಪಿಟ್ರೋಡಾ ಕಾಂಟ್ರವರ್ಸಿ ಅಂತಲೇ ನಾವು ಹೇಳ್ಬೋದು. ಸೊ ಯಾರು ಸ್ಯಾಮ್ ಪಿಟ್ರೋಡಾ ಅಂದರೆ, ಸೊ ಇವರು ಈಸ್ ನೋನ್ ಆಸ್ ದಿ ಟೆಲಿಕಾಮ್ ಎಕ್ಸ್ಪರ್ಟ್ ಅಂತಲೇ ಕರಿಬೋದು. ಟೆಲಿಕಮ್ಯುನಿಕೇಷನ್ ಎಕ್ಸ್ಪರ್ಟ್ ಅಂತ ಹೇಳಿ ಇಲ್ಲಿ ನಾವು ಕಾಣ್ತಾ ಇರ್ಬೋದು. ಸೊ ಇವರು ಆ್ಯಕ್ಚುಲಿ ಹಿ ವಾಸ್ ದಿ ಅಡ್ವೈಸರ್ ಟು ರಾಜೀವ್ ಗಾಂಧಿ ಗೌರ್ಮೆಂಟಲ್ಲಿ ಕೂಡ ಅಡ್ವೈಸರ್ ಆಗಿದ್ದರು. ಹಾಗೆ ಮನಮೋಹನ್ ಸಿಂಗ್ ಅವರ ಗೌರ್ಮೆಂಟಲ್ಲಿ ಕೂಡ ಅಡ್ವೈಸರ್ ಆಗಿದ್ದರು. ಈಗ ಪ್ರೆಸೆಂಟ್ ಆಗಿ ಇಂಡಿಯನ್ ಓವರ್ಸೀಸ್ ಕಾಂಗ್ರೆಸ್ ಅಂತ ಏನಿದೆ ಅದರದ್ದು ಪ್ರೆಸಿಡೆಂಟ್ ಆಗಿರುವಂಥದ್ದು, ಚೇರ್ಮನ್ ಆಗಿದ್ದಾರೆ. ಸೊ ಅವರು ಒಂದು ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಬಗ್ಗೆ US ಅಲ್ಲಿ ಇನ್ಹೆರಿಟೆನ್ಸ್ ಟ್ಯಾಕ್ಸನ್ನು ಇಂಪೋಸ್ ಮಾಡ್ತಾರೆ. ಸೊ ಅದ್ರ ಬಗ್ಗೆನೂ ಭಾರತದಲ್ಲಿ ಡಿಬೇಟ್ ಆಗಬೇಕು ಅಂತ ಹೇಳಿ ಹಿ ಸ್ಟಾರ್ಟೆಡ್. ಈ ಒಂದು ಆ ಚರ್ಚೆಗೆ ಒಂದು ಕಾರಣ ಆದರು. ಸೊ ವಾಟ್ ಈಸ್ ದ್ಯಾಟ್ ಆ್ಯಕ್ಚುಲಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಂದರೆ ಏನು ಅಂತ ಹೇಳಿ ಅದನ್ನು ನಾವು ನೋಡೋಣ. ಫಸ್ಟ್ ಆಫ್ ಆಲ್ ಏನಾಯ್ತಂದರೆ, ಕಾಂಟ್ರವರ್ಸಿ ಆಫ್ಟರ್ ಸ್ಯಾಮ್ ಪಿಟ್ರೋಡಾ, ಅ ಫಾರ್ಮರ್ ಅಡ್ವೈಸರ್ ಟು ರಾಜೀವ್ ಗಾಂಧಿ ಆ್ಯಂಡ್ ಅನ್ ಅಸೋಸಿಯೇಟ್ ಆಫ್ ರಾಹುಲ್ ಗಾಂಧಿ, ಡಿಸ್ಕ್ರೈಬ್ ದಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಇನ್ ದಿ ಯುನೈಟೆಡ್ ಸ್ಟೇಟ್ಸ್ ಆಸ್ ಅನ್ ಇಂಟ್ರೆಸ್ಟಿಂಗ್ ಲಾ. ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಹೇಳುವಂಥದ್ದು ಬಹಳ ಒಂದು ಇಂಟ್ರೆಸ್ಟಿಂಗ್ ಆದ ಕಾನೂನು. ಸೊ ಅದನ್ನು ಚರ್ಚೆ ಮಾಡಬೇಕು, ಅದು ಒಳ್ಳೆಯದು ಅಂತ ಹೇಳುವಂಥ ರೀತಿಯಲ್ಲಿ ಅಡ್ವೊಕೇಟಿಂಗ್ ಫಾರ್ ಅ US ಸ್ಟೈಲ್ ಟ್ಯಾಕ್ಸ್ ಪಾಲಿಸಿ ಫಾರ್ ಇನ್ಹೆರಿಟೆಡ್ ಫ್ಯಾಮಿಲಿ ವೆಲ್ತ್. ಅಂದರೆ ಪಿತ್ರಾರ್ಜಿತ ಆಸ್ತಿ ಒಬ್ಬರಿಗೆ ಬರುವಾಗ ಅವಾಗ ಅದ್ರ ಮೇಲೆ ಟ್ಯಾಕ್ಸನ್ನು ಇಂಪೋಸ್ ಮಾಡಬೇಕು ಹೇಳುವಂಥದ್ದು ಇನ್ಹೆರಿಟೆನ್ಸ್ ಟ್ಯಾಕ್ಸ್. ಓಕೆ, ಸೊ ಹೀಗೆ ಇರುವಾಗ ಭಾರತದಲ್ಲಿ ಸದ್ಯದಲ್ಲೇ ಇನ್ಹೆರಿಟೆನ್ಸ್ ಟ್ಯಾಕ್ಸನ್ನು ಇಂಪೋಸ್ ಮಾಡ್ತಾ ಇಲ್ಲ, ಇಂಪೋಸಿಷನ್ ಇಲ್ಲ. ಮೊದಲು ಇತ್ತೇನೋ, ಆದರೆ ಈಗ ಪ್ರೆಸೆಂಟ್ ಆಗಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಹೇಳುವಂಥದ್ದು ಇಂಪೋಸ್ ಮಾಡ್ತಾ ಇಲ್ಲ. ಹಾಗಿದ್ರೆ ಈ ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂತ ಏನಿದೆ, ಅಂದರೆ ಒಂದೇ ಕಡೆ ವೆಲ್ತ್ ಕೇಂದ್ರೀಕೃತ ಆಗಿರತ್ತೆ, ಅದನ್ನು ಬಡವರಿಗೆ ಅಥವಾ ಕಮ್ಮಿ ಲೋ ಇನ್ಕಮ್ ಗ್ರೂಪ್ನವರಿಗೆ ಟ್ರಾನ್ಸ್ಫರ್ ಹೇಗೆ ಮಾಡ್ತಾರೆ, ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾರೆ, ಅದನ್ನು ಬೆನಿಫಿಟನ್ನು ಲೋ ಇನ್ಕಮ್ ಗ್ರೂಪ್ನವರಿಗೆ ಕೊಡುವಂಥದ್ದು, ಅದು ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂತ ಹೇಳ್ಬೋದು. ಸೊ ಅದೇ ರೀತಿ ಈ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಮುಖಾಂತರ ನಾವು ಆ ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತನ್ನು ಮಾಡ್ಬೋದು ಹೇಳುವಂಥ ಆ ಒಂದು ಚರ್ಚೆಗೆ ಕೂಡ ಇದು ಕಾರಣ ಆಯಿತು. ಸೊ ಯಾರು ಇವರು ಸ್ಯಾಮ್ ಪಿಟ್ರೋಡಾ ಅಂತ? ಆವಾಗಲೇ ನಾನು ಹೇಳಿದಾಗೆ ಮುಂಚೆ ಒಂದು ನ್ಯಾಷನಲ್ ನಾಲೆಡ್ಜ್ ಕಮಿಷನ್ ಅಂತ ಇತ್ತು 2005 to 2009. ಈಗ ಇಲ್ಲ, ಪ್ರೆಸೆಂಟ್ಲಿ ಇಟ್ ಇಸ್ ಡಿಫಂಕ್ಟ್ ಅಂತ ಹೇಳ್ಬೋದು. ಈಗ ಅದು ಕಾರ್ಯನಿರ್ವಹಿಸ್ತಾ ಇಲ್ಲ. ಆದರೆ ಆವಾಗ ಒಂದು 2005 ಅದು ಕಾನ್ಸ್ಟಿಟ್ಯೂಟ್ ಆಗಿತ್ತು. ಸೊ ನ್ಯಾಷನಲ್ ನಾಲೆಡ್ಜ್ ಕಮಿಷನ್ ವಾಸ್ ಅನ್ ಇಂಡಿಯನ್ ಥಿಂಕ್ ಟ್ಯಾಂಕ್ ಚಾರ್ಜ್ ವಿತ್ ಕನ್ಸಿಡರಿಂಗ್ ಪಾಸಿಬಲ್ ಪಾಲಿಸೀಸ್ ದ್ಯಾಟ್ ಮೈ ಶಾರ್ಪನ್ ಇಂಡಿಯಾಸ್ ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಇನ್ ದಿ ನಾಲೆಜ್ ಇಂಟೆನ್ಸಿವ್ ಸರ್ವಿಸ್ ಸೆಕ್ಟರ್. ಅಂದರೆ ಈ ನಾಲೆಜ್ ಸರ್ವಿಸ್ ಏನಿದೆ, ನಾಲೆಜ್ಗೆ ಸಂಬಂಧಪಟ್ಟ ಸರ್ವಿಸ್ ಸೆಕ್ಟರ್ಗೆ ಅದನ್ನು ಹೇಗೆ ಡೆವಲಪ್ ಮಾಡೋದು ಹೇಳುವಂತಹ ವಿಚಾರಕ್ಕೆ ಈ ಕಮಿಷನ್ನು ಹಲವಾರು ಪಾಲಿಸೀಸ್ಗಳನ್ನು, ಹಲವಾರು ವಿಚಾರಗಳನ್ನು ನೀಡಿತ್ತು. ಅದರ ರಿಪೋರ್ಟ್ ಇಲ್ಲಿ ನಾವು ನೋಡ್ಬೋದು. 2006 ಇಂದ 2009 ತನಕ ಏನು ಕ್ಯಾರಿಔಟ್ ಆಯಿತು ಆ ಕಮಿಷನ್ನ ಕೆಲಸದಲ್ಲಿ, ಅದರದ್ದು ರಿಪೋರ್ಟನ್ನು ನ್ಯಾಷನಲ್ ನಾಲೆಡ್ಜ್ ಕಮಿಷನ್ ಮುಖಾಂತರ ನೀಡಿದರು. ಸೊ ಅದರದ್ದು ಅವರು ಹಿ ವಾಸ್ ಹೆಡ್ಡಿಂಗ್ ದ್ಯಾಟ್, ಅದರದ್ದು ಮುಖ್ಯಸ್ಥರಾಗಿದ್ದರು ಸ್ಯಾಮ್ ಪಿಟ್ರೋಡಾ ಅವರು. ಆಮೇಲೆ ಲೇಟರ್ ಈ ಟೆಲಿಕಮ್ಯುನಿಕೇಷನ್ ಇದರಲ್ಲೂ ಫೀಲ್ಡಲ್ಲೂ ಸಹ ಹಿ ವಾಸ್ ಅ ವೆರಿ ಎಕ್ಸ್ಪರ್ಟ್ ಅಂತ ಕರೀತಾರೆ. ಟೆಲಿಕಮ್ಯುನಿಕೇಷನ್ ಅಥವಾ ಟೆಲಿಕಾಮ್ ಆದಷ್ಟು ಭಾರತದ ಟೆಲಿಕಮ್ಯುನಿಕೇಷನ್ ವ್ಯವಸ್ಥೆ ಬೆಳವಣಿಗೆ ಆಗಲಿಕ್ಕೆ. ಬಟ್ ಪ್ರೆಸೆಂಟ್ ಹಿ ಈಸ್ ದಿ ಚೇರ್ಮನ್ ಆಫ್ ದಿ ಇಂಡಿಯನ್ ಓವರ್ಸೀಸ್ ಕಾಂಗ್ರೆಸ್. ಓಕೆ, ಸೊ ಇಲ್ಲಿ ದ ಚೇರ್ಮನ್ ಆಫ್ ಇಂಡಿಯನ್ ಓವರ್ಸೀಸ್ ಕಾಂಗ್ರೆಸ್. ಓವರ್ಸೀಸ್ ಅಂದರೆ ಸಾಗರೋತ್ತರ, ಅಲ್ಲಿಯ ಕಾಂಗ್ರೆಸ್ ಪಕ್ಷದ ಚೇರ್ಮನ್ ಆಗಿದ್ದರು. ಸೊ ಈ ಒಂದು ವಿಷಯ ಈಗ ಚರ್ಚೆಗೆ ಗ್ರಾಸ ಆಯಿತು. ಅದೇನಂತಂದರೆ ನೋಡಿ, ಸೈಟಿಂಗ್ ದ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಇಂಪೋಸ್ಡ್ ಬೈ ಸಮ್ ಸ್ಟೇಟ್ಸ್ ಇನ್ ದ US, ಮಿಸ್ಟರ್ ಪಿಟ್ರೋಡಾ claimed that probably 45% of a US citizen's wealth can be transferred to his children. 55% is grabbed by the government. ಅಂದರೆ ಏನರ್ಥ, ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಂತ ಇಂಪೋಸ್ ಮಾಡಿ ಇನ್ಹೆರಿಟೆನ್ಸ್ ಆಗುವಾಗ ಅದೇನು ಆ ಪ್ರಾಪರ್ಟಿ ಇವರಿಗೆ ಬರುತ್ತೆ, ಅದರ ಮುಖಾಂತರ
ಟ್ಯಾಕ್ಸನ್ನು ಚಾರ್ಜ್ ಮಾಡಿದರೆ ಆ 100% ವ್ಯಕ್ತಿಗೆ ಬರುತ್ತೆ. ಆದರೆ ಅದರಲ್ಲಿ ಗೌರ್ಮೆಂಟ್ ಎಷ್ಟು ತೊಗೊಳುತ್ತೆ? 55% ಗೌರ್ಮೆಂಟು ಟ್ಯಾಕ್ಸ್ ರೂಪದಲ್ಲಿ ತೊಗೊಳುತ್ತೆ. ಸಿಗುವಂಥದ್ದು 45% ಮಾತ್ರ ಆ ವ್ಯಕ್ತಿಗೆ. ಓಕೆ, ಸೊ ದಿಸ್ ಇಸ್ ಅ ವೆರಿ ಹೈ ರೇಟ್ ಆಫ್ ಟ್ಯಾಕ್ಸ್ ಆ್ಯಕ್ಚುಲಿ ನಾವು ನೋಡ್ಲಿಕ್ಕೆ ಹೋದರೆ. ಸೊ ಹಾಗೆ ಇದೇ ರೀತಿಯಲ್ಲಿ ಈ ಇನ್ಹೆರಿಟೆಂಟ್ ಟ್ಯಾಕ್ಸ್ ಅನ್ನುವಂಥದ್ದು ಭಾರತದಲ್ಲಿ ಮೊದಲಿತ್ತು. ಆದರೆ ಲೇಟರ್ ಅದನ್ನು ರಾಜೀವ್ ಗಾಂಧಿ ಗೌರ್ಮೆಂಟ್, ಆಗಿನ ಫೈನಾನ್ಸ್ ಮಿನಿಸ್ಟ್ರು VP ಸಿಂಗ್ ಇದ್ದರು, ಅವರು ಅದನ್ನು ಆ ಟೈಮಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥದ್ದು ಬಹಳ ಕಾಸ್ಟ್ ಆಗುತ್ತೆ. ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕಿಂತ ಆ ಪ್ರೊಸೆಸ್ ಏನಿದೆ, ಅಡ್ಮಿನಿಸ್ಟ್ರೇಟಿವ್ ಪ್ರೊಸೆಸ್, ಅದೇ ಬಹಳ ಟೈಮು ಕೂಡ ಹಾಗೆ ಬಹಳ ಕಾಸ್ಟ್ ಆಗುವಂಥದ್ದು ಅಂತ ಹೇಳಿ ಅದನ್ನು ಅಬೋಲಿಷ್ ಮಾಡಿದರು. ಸೊ ಅದೇ ರೀತಿ ನೋಡಿ, ಇಟ್ ಹ್ಯಾಡ್ ಇನ್ಹೆರಿಟೆನ್ಸ್ ಆರ್ ಡೆತ್ ಟ್ಯಾಕ್ಸ್ ಮೊದಲಿತ್ತು, ಭಾರತದಲ್ಲಿ ಇಲ್ಲ ಅಂತಲ್ಲ, ಮೊದಲಿತ್ತು, ವಿಚ್ ವಾಸ್ ನೋನ್ ಆ್ಯಸ್ ಎಸ್ಟೇಟ್ ಡ್ಯೂಟಿ. ಎಸ್ಟೇಟ್ ಡ್ಯೂಟಿ ಅಂತ ಕರೆಸ್ಕೊಳ್ತಿತ್ತು ಆ ಒಂದು ಟ್ಯಾಕ್ಸ್ನ ಹೆಸರು. ಅದು 1985 ಅಬೋಲಿಷ್ ಆಯಿತು. ಅದ್ರ ಜೊತೆ ಇನ್ನೊಂದು ವೆಲ್ತ್ ಟ್ಯಾಕ್ಸ್ ಅಂತಲೂ ಇತ್ತು, ಗಿಫ್ಟ್ ಟ್ಯಾಕ್ಸ್ ಅಂತಲೂ ಇತ್ತು. ಈಗ ಇನ್ಕಮ್ ಟ್ಯಾಕ್ಸ್ ನಾವೇನು ನೋಡ್ತೇವೆ, ಗಿಫ್ಟ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಲ್ಲಿ ಬಹಳಷ್ಟು ಎಕ್ಸಮ್ಷನ್ಗಳಿವೆ. ಕೆಲವೊಂದು 50,000ಕ್ಕಿಂತ ಮೇಲೆ ಯಾರ್ದು ಗಿಫ್ಟ್ ಬಂದರೆ, ಅದರ್ ದ್ಯಾನ್ ರಿಲೇಟಿವ್ಸ್, ಪೇರೆಂಟ್ಸು, ಆವಾಗ 50,000ಕ್ಕಿಂತ ಮೇಲೆ ಇದ್ದರೆ ಟ್ಯಾಕ್ಸ್ ಇಂಪೋಸ್ ಆಗುತ್ತೆ. ಬಟ್ ಆ ಗಿಫ್ಟ್ ಟ್ಯಾಕ್ಸ್ ಅಂತ ಹೇಳುವಂಥದ್ದು ಏನಿತ್ತು, ಸಪ್ರೇಟ್ ಇದು, ಅದನ್ನು ಅಬೋಲಿಷ್ ಮಾಡಿದರು. ವೆಲ್ತ್ ಟ್ಯಾಕ್ಸ್ ಹೇಳುವಂಥದ್ದು 2015 ಅಬೋಲಿಷ್ ಮಾಡಿದರು. ಗಿಫ್ಟ್ ಟ್ಯಾಕ್ಸನ್ನು 1998 ಅಬೋಲಿಷ್ ಮಾಡಿದರು. ಹಾಗಿದೆ ಇನ್ಹೆರಿಟೆಂಟ್ ಟ್ಯಾಕ್ಸ್ ಅಂದರೆ ಏನು? ಇಟ್ಸ್ ಅ ಡ್ಯೂಟಿ ಆನ್ ಪ್ರಾಪರ್ಟಿ ಇನ್ಹೆರಿಟೆಡ್ ಬೈ ಅ ಪರ್ಸನ್. ಒಬ್ಬ ವ್ಯಕ್ತಿ ಆ ಪ್ರಾಪರ್ಟಿನ ಇನ್ಹೆರಿಟ್ ಮಾಡಿದಾಗ ಅವನಿಗೆ ಪಿತ್ರಾರ್ಜಿತದಿಂದ, ಮೇ ಬಿ ಬೈ ವಿಲ್ ಅಥವಾ ತೀರ್ಕೊಂಡಾದ ನಂತರ ಅವರ ಹಿರಿಯರು ಇವರಿಗೆ ಆ ಪ್ರಾಪರ್ಟಿ ಬರುತ್ತೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಸಕ್ಸೆಷನ್ ಆದಾಗ, ಇನ್ಹೆರಿಟ್ ಆದಾಗ, ಅವ್ರ ವಾರಸುದಾರ ಆದಾಗ, ಆವಾಗ ಅದ್ರ ಮೇಲೆ ಏನು ಟ್ಯಾಕ್ಸ್ ಬೀಳತ್ತಲ್ಲ, ದ್ಯಾಟ್ ಈಸ್ ನೋನ್ ಆ್ಯಸ್ ಇನ್ಹೆರಿಟೆಂಟ್ ಟ್ಯಾಕ್ಸ್ ಅಂತ ಕರೀತಾರೆ. ಸೊ 1953 ಏನದ ಕರ್ಸ್ಕೊಳ್ತಿತ್ತು, ಇದು ಎಸ್ಟೇಟ್ ಡ್ಯೂಟಿ ಡೆತ್ ಟ್ಯಾಕ್ಸ್ ಆ್ಯಕ್ಟ್ ಅಂತ ಹೇಳಿ ಕರ್ಸ್ಕೊಳ್ತಿತ್ತು. ಆವಾಗ ಹೇಳಿದಾಗ 1985 ಅಬೋಲಿಷ್ ಆಯಿತು. ಸೊ ಅದು ಮೂವಬಲ್ ಪ್ರಾಪರ್ಟಿ ಇನ್ಕ್ಲೂಡಿಂಗ್ ಅಗ್ರಿಕಲ್ಚರಲ್ ಲ್ಯಾಂಡ್, ಸೊ ಎಲ್ಲದರ ಮೇಲೂ ಟ್ಯಾಕ್ಸ್ ಇಂಪೋಸ್ ಆಗ್ತಿತ್ತು ಆಗಿನ ಕಾಲದಲ್ಲಿ. ಆದರೆ ಅದು ಸುಮಾರು, ಈಗ ನಾವು US ಅಂತ ಹೇಳಿದ್ವಿ 55% ಗೌರ್ಮೆಂಟ್ಗೆ ಹೋಗ್ತಿತ್ತು ಅಂತ. ಭಾರತದಲ್ಲಿ ಅದು ಇಂಪ್ಲಿಮೆಂಟೇಷನ್ ಆಗೋ ಕಾರಣಕ್ಕೆ 85% ಗೌರ್ಮೆಂಟಿಗೆ ಹೋಗುವಂಥ ಪರಿಸ್ಥಿತಿ ಬಂದಿತ್ತಂತೆ. ಸೊ ಇಟ್ ವಾಸ್ ಹೈಲಿ ಅನ್ಪಾಪ್ಯುಲರ್. ಅದಕ್ಕೋಸ್ಕರ ತುಂಬ ಅದಕ್ಕೆ ಕ್ರಿಟಿಸಿಸಮ್ ಇತ್ತು. ಸೊ ಲೇಟರ್ ಅದನ್ನು ಇನ್ 1985 the then finance minister VP Singh abolished it as the income generated for the center via such taxes was much less than the cost incurred. ಕಾಸ್ಟೇ ಜಾಸ್ತಿ ಆಗ್ತಿತ್ತು ಕಲೆಕ್ಟ್ ಮಾಡಲಿಕ್ಕೆ, ಅದಕ್ಕೋಸ್ಕರ ಅದನ್ನು ಅಬೋಲಿಷ್ ಮಾಡಿದರು. ಸೊ ಸದ್ಯಕ್ಕೆ ಆಸ್ ಆಫ್ ಡೇಟ್ ದೇರ್ ಇಸ್ ನೋ ಟ್ಯಾಕ್ಸ್ ಇಂಪೋಸ್ಡ್ ಆನ್ ಪ್ರಾಪರ್ಟಿ ಇನ್ಹೆರಿಟೆಡ್. ಪಿತ್ರಾರ್ಜಿತ ಆಸ್ತಿಯ ಮೇಲೆ ಸದ್ಯದಲ್ಲಿ ಯಾವುದೇ ರೀತಿಯ ಟ್ಯಾಕ್ಸನ್ನು ಇಂಪೋಸ್ ಮಾಡೋದಿಲ್ಲ. ಆದರೆ ಅದ್ರ ಬಗ್ಗೆ ಕೆಲವೊಂದು ಸಲ ಚರ್ಚೆ ಆಗ್ತಿತ್ತು, ಇದನ್ನು ಇಂಪೋಸ್ ಮಾಡಬೇಕಾ ಬೇಡವಾ ಹೇಳುವಂಥ ಚರ್ಚೆ ಆಗಿಂದಾಗ. ಕೆಲವೊಂದು ಕ್ಷಣದಲ್ಲಿ ಕೆಲವೊಂದು ಗೌರ್ಮೆಂಟ್ ಬರುವಾಗ ಅದನ್ನು ಚರ್ಚೆ ಮತ್ತೆ ಅದಕ್ಕೆ ಪುನರ್ಜೀವ ಬರ್ತಾ ಇತ್ತು. ಆದರೆ ಎಲ್ಲೂ ಕೂಡ ಅದನ್ನು ಇಂಪೋಸ್ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಈಗ ಇತ್ತೀಚೆಗೆ ಸ್ಯಾಮ್ ಪಿಟ್ರೋಡಾ ಅವರ ಸ್ಟೇಟ್ಮೆಂಟ್ ಮುಖಾಂತರ ಮತ್ತೊಮ್ಮೆ ಇದು ಚರ್ಚೆಗೆ ಗ್ರಾಸ ಆಗಿದೆ. ಸೊ ಬೇರೆ ದೇಶದಲ್ಲಿ ನೋಡೋಣ ಹಾಗಿದ್ರೆ, ನೋಡಿ, ಹಲವಾರು ಯುರೋಪಿಯನ್ ಕಂಟ್ರೀಸ್ಗಳಿರ್ಬೋದು, ಆಫ್ರಿಕನ್ ದೇಶಗಳಿರ್ಬೋದು, ಅಥವಾ ಅಮೆರಿಕನ್ ದೇಶಗಳಿರ್ಬೋದು, ಅಲ್ಲೆಲ್ಲೂ ಕೂಡ ದೇರ್ ಇಸ್ ಅ ವೆರಿ ಹೈ ರೇಟ್ ಆಫ್ ಇನ್ಹೆರಿಟೆಂಟ್ ಟ್ಯಾಕ್ಸ್. ಫಸ್ಟ್ ಆಫ್ ಆಲ್ ಇನ್ಹೆರಿಟೆಂಟ್ ಟ್ಯಾಕ್ಸ್ ಇದೆ, ಅದ್ರ ಜೊತೆಗೆ ಆ ರೇಟ್ ಕೂಡ ಜಾಸ್ತಿನೇ. ಸೊ ನೋಡಿ, ಇಲ್ಲಿ ಫ್ರಾನ್ಸ್ ದೇಶದಲ್ಲಿ 60% ತನಕ ಟ್ಯಾಕ್ಸ್ ಆಗುತ್ತೆ, ಜರ್ಮನಿ 50%, ಯುನೈಟೆಡ್ ಕಿಂಗ್ಡಮ್ 40%, ಸ್ಪೇನ್ 33%, ಹಾಗೆ ಹಂಗೇರಿ 18% ತನಕ. ಹಾಗೆ ಅದರ್ ಕಂಟ್ರೀಸ್ ವಿತ್ ಹೈ, ಈಗ ಯುರೋಪಿಯನ್ ಕಂಟ್ರೀಸ್ಗಳನ್ನು ಬಿಟ್ಟು ಹೊರತುಪಡಿಸಿ ಏಷ್ಯಾ ಆ ಥರ ದೇಶಗಳೆಲ್ಲ ನಾವು ನೋಡೋದಾದರೆ ಜಪಾನ್, ಸೌತ್ ಕೊರಿಯಾ ಎಲ್ಲ 55% ತನಕ ಇದೆ, ತೈವಾನ್ 20% ತನಕ. ಸೊ ಇಲ್ಲೆಲ್ಲವೂ ಕೂಡ ಇನ್ಹೆರಿಟೆಡ್ ಟ್ಯಾಕ್ಸ್ ಇಂಪೋಸ್ ಆಗಿ ಇಷ್ಟು % ಕಲೆಕ್ಟ್ ಮಾಡ್ತಾ ಇರುವಂಥದ್ದು. ಓಕೆ, ಸೊ ದಿಸ್ ಈಸ್ ವಾಟ್ ಇನ್ಹೆರಿಟೆಂಟ್ ಟ್ಯಾಕ್ಸ್ ಇಸ್ ಆಲ್ ಅಬೌಟ್. ಹಾಗೆ ಅದರ ತರಹ ಮುಂಚೆ ಇತ್ತು, ಈಗ ಅಬೋಲಿಷ್ ಆಗಿದೆ ಅಂತ ಹೇಳುವಂಥದ್ದು ಗಿಫ್ಟ್ ಟ್ಯಾಕ್ಸ್. ಸಿಮಿಲರ್ ಟು ಎಸ್ಟೇಟ್ ಡ್ಯೂಟಿ, ಇಂಡಿಯಾ ಆಲ್ಸೋ ಹ್ಯಾಡ್ ಗಿಫ್ಟ್ ಟ್ಯಾಕ್ಸ್. ಅದು 1958 ಗಿಫ್ಟ್ ಟ್ಯಾಕ್ಸ್ ಆ್ಯಕ್ಟ್ ಅಂತ ಇತ್ತು. ಸೊ ಈಗ ಇನ್ಕಮ್ ಟ್ಯಾಕ್ಸ್ ನಾವೇನು ನೋಡ್ತೇವೆ, ಅದರಲ್ಲಿ ಗಿಫ್ಟ್ ರಿಸೀವ್ಡ್ ಅಂತ ಇರುತ್ತಲ್ಲ, ಅದರಲ್ಲಿ ಕೆಲವೊಂದಕ್ಕೆ ಎಕ್ಸಾಮ್ಷನ್ಸ್ಗಳಿವೆ. ತಂದೆ ತಾಯಿ ನೀಡಿರುವಂಥ ಗಿಫ್ಟ್ ಇದ್ರೆ ಅದು ಅದರ ಮೇಲೆ ಟ್ಯಾಕ್ಸ್ ಬೀಳುವಂಥದ್ದಿಲ್ಲ. ಆದರೆ ಗಿಫ್ಟ್ ಟ್ಯಾಕ್ಸ್ ಹೇಳುವಂಥದ್ದು ಏನು ಮುಂಚೆ ಇತ್ತು, the act allowed imposition of duty on any gift made by one person to another in that financial year. ಯಾವುದೇ ಗಿಫ್ಟ್ ಇದ್ರೂ ಸಹ ಫೈನಾನ್ಷಿಯಲ್ ಇಯರಲ್ಲಿ ಅದು ಸುಮಾರು 30% ತನಕ ಟ್ಯಾಕ್ಸ್ ಇಂಪೋಸಿಷನ್ ಆಗ್ತಿತ್ತು ಅಂತ ಹೇಳಿ. ಬಟ್ ಸೇಮ್ ಇನ್ಹೆರಿಟೆಂಟ್ ಟ್ಯಾಕ್ಸ್ ಯಾವ ಕಾರಣಕ್ಕೆ ಅಬೋಲಿಷ್ ಮಾಡಿದ್ರು, ಕಾಸ್ಟ್ ಜಾಸ್ತಿ ಆಗ್ತಿತ್ತು.
ಅದಕ್ಕೋಸ್ಕರ 1998ರಲ್ಲಿ ಅದನ್ನು ಅಬಾಲಿಷ್ ಮಾಡಿದರು. ಹಾಗೆ 2004 ಮತ್ತೆ ಗಿಫ್ಟ್ ಟ್ಯಾಕ್ಸ್ ಇಂಟ್ರೊಡ್ಯೂಸ್ ಮಾಡಿದರು. ಆದರೆ ಫೈನಾನ್ಸ್ ಆ್ಯಕ್ಟ್, ಅದು ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತಾವಲ್ಲ, ಇನ್ಕಮ್ ಟ್ಯಾಕ್ಸಿಗೆ ಇನ್ ಅಡಿಷನ್ ಆಗಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದರು. ಗಿಫ್ಟ್ ಟ್ಯಾಕ್ಸ್ ಆ್ಯಕ್ಟ್ ಅಂತ ಆಗಿರಲಿಲ್ಲ, ಗಿಫ್ಟ್ ಟ್ಯಾಕ್ಸ್ ಆ್ಯಕ್ಟ್ ಅದನ್ನು ಅಬಾಲಿಷ್ ಮಾಡಿದರು. ಈಗ ನಮ್ಮ ಇನ್ಕಮ್ ಟ್ಯಾಕ್ಸಲ್ಲೇ ಆ್ಯಸ್ ಅ ಪಾರ್ಟ್ ಆಫ್ ಇನ್ಕಮಲ್ಲೇ ಅದನ್ನು ರೀಇಂಟ್ರೊಡ್ಯೂಸ್ ಮಾಡಿದರು 2004ರಲ್ಲಿ. ಸೊ ಇದ್ರ ಪ್ರಕಾರ ಯಾವುದು 50,000ಕ್ಕಿಂತ ಜಾಸ್ತಿ ಕ್ಯಾಶ್ ಇರುವಂಥ ಕ್ಯಾಶ್ ಗಿಫ್ಟ್ಸ್ ಇದ್ದರೆ, ಅದು ಇಮ್ಮೊಬಲ್ ಪ್ರಾಪರ್ಟಿ ಇರಲಿ ಆಫ್ ಎನಿ ಕೈಂಡ್, ಅದು ಟ್ಯಾಕ್ಸಬಲ್ ಆಗುತ್ತೆ. ಆದರೆ ಕೆಲವೊಂದು ಎಕ್ಸೆಪ್ಷನ್ಸ್ಗಳು ಇವೆ. ಕೆಲವೊಂದು ಡೊನೇಷನ್ಸ್ ಅಥವಾ ಇನ್ಹೆರಿಟೆನ್ಸ್ ಇರ್ಬೋದು, ಅಥವಾ ಗಿಫ್ಟ್ ಮನಿ ರಿಸೀವ್ ಡ್ಯೂರಿಂಗ್ ವೆಡ್ಡಿಂಗ್ಸಲ್ಲಿ ಮದುವೆ ಸಂದರ್ಭದಲ್ಲಿ ಗಿಫ್ಟ್ ಮನಿ ರಿಸೀವ್ ಮಾಡ್ತಾರಲ್ಲ, ಅದಕ್ಕೆ ಇನ್ನೂ ಕೂಡ ಟ್ಯಾಕ್ಸ್ ಬೀಳುವಂಥದ್ದಲ್ಲ, ಎಕ್ಸೆಪ್ಷನ್ಸ್ಗಳಿವೆ. ಸೊ ಇದು ಗಿಫ್ಟ್ ಟ್ಯಾಕ್ಸ್ ಬಗ್ಗೆ ನಾವು ಕಾಣ್ತೇವೆ. ಇನ್ನೊಂದು ರೀತಿಯ ಟ್ಯಾಕ್ಸ್ ಇತ್ತು, ಅದು ವೆಲ್ತ್ ಟ್ಯಾಕ್ಸ್. ಯಾರು ಬಹಳಷ್ಟು ವೆಲ್ತ್ ಇಟ್ಕೊಂಡಿದ್ರು ಅವ್ರ ಮೇಲೆ ಟ್ಯಾಕ್ಸ್ ಬೀಳ್ತಿತ್ತು. ಸೊ ಇದು ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 1957 ಟು ಇಂಪೋಸ್ ಅ ಡ್ಯೂಟಿ ಆನ್ ಅ ಪರ್ಸನ್ಸ್ ನೆಟ್ವರ್ತ್. ಅವನು ಸಂಪೂರ್ಣವಾಗಿ ಆ ಆಸ್ತಿ ಏನಿತ್ತು ಅದ್ರ ಪ್ರಕಾರ ಅಲ್ಲಿ ಟ್ಯಾಕ್ಸ್ ಬೀಳ್ತಾ ಇರುವಂಥದ್ದಾಗಿತ್ತು. ಸೊ ವೆಲ್ತ್, ಸೊ ಅಂಡರ್ ದಿಸ್ ರೆಜಿಮ್ 1% ಡ್ಯೂಟಿ ವಾಸ್ ಇಂಪೋಸ್ಡ್ ಆನ್ ಅರ್ನಿಂಗ್ಸ್ ಆಫ್ ಓವರ್ 30 lakh earned by a citizen in that financial year. ಸೊ ಒಬ್ಬ ವ್ಯಕ್ತಿ ಆ ಫೈನಾನ್ಷಿಯಲ್ ಇಯರಲ್ಲಿ 30 ಲಕ್ಷಕ್ಕಿಂತ ಜಾಸ್ತಿ ಅರ್ನ್ ಮಾಡ್ತಾ ಇದ್ರೆ, ಅರ್ನಿಂಗ್ಸ್ ಇದ್ದರೆ ಅದ್ರ ಮೇಲೆ 1% ಟ್ಯಾಕ್ಸ್ ಬೀಳ್ತಿತ್ತು. ಹಾಗಂತ ಹೇಳಿ ಎಕ್ಸೆಂಪ್ಷನ್ ಕೆಲವು ಇದ್ದು, ಎಕ್ಸೆಂಪ್ಷನ್ಸ್ ಅಂಡರ್ ಲಾ ಇನ್ಕ್ಲೂಡೆಡ್ ರೆಂಟಲ್ ಪ್ರಾಪರ್ಟೀಸ್ ಅಂತ ಹೇಳಿ. ಸೊ ಇದನ್ನು ಅಬಾಲಿಷ್ ಮಾಡಿದರು. ದಿಸ್ ಟ್ಯಾಕ್ಸ್ ವಾಸ್ ಆಲ್ಸೋ ಅಬಾಲಿಷ್ಡ್. ಸೊ ಇದನ್ನು ಅಬಾಲಿಷ್ ಮಾಡಿ ಏನು ಮಾಡಿದರು ಅಂದರೆ ಅಬಾಲಿಷ್ ಆಫ್ ವೆಲ್ತ್ ಟ್ಯಾಕ್ಸ್ ಆ್ಯಂಡ್ ಇಟ್ಸ್ ರೀಪ್ಲೇಸ್ಮೆಂಟ್ ವಿತ್ ಅ ಸರ್ಚಾರ್ಜ್. ಸೂಪರ್ ರಿಚ್ ಅಂತ ಏನು ಕರೀತಾರೆ, ಸೊ ಸೂಪರ್ ರಿಚ್ ಅಂತ ಒಂದು ಕ್ಯಾಟಗರಿ ಮಾಡಿದರು. ಅವ್ರ ಮೇಲೆ ಸರ್ಚಾರ್ಜ್ ಅಂತ ಹೇಳಿ ಇಂಪೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬಜೆಟ್ 2015-16ರಲ್ಲಿ ಆ ಬಜೆಟನ್ನು ಇಂಪೋಸಿಷನ್ ಮಾಡಿದರು. ಹಾಗೆ ಈ ಕಾರ್ಪೊರೇಟ್ ಟ್ಯಾಕ್ಸ್ ಕೂಡ ಅದೊಂದು ಹೊಸ ಕಾನ್ಸೆಪ್ಟ್ಗಳು, ಗ್ಲೋಬಲ್ ಮಿನಿಮಮ್ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಅಂತ ಹೇಳುವಂತ ಕಾಣ್ತೇವೆ. ಅದನ್ನು ಕೂಡ ಇಂಪೋಸ್ ಮಾಡಲಿಕ್ಕೆ ಚರ್ಚೆ ಆಗ್ತಾ ಇರುವಂಥದ್ದು. ಅಂದರೆ ತುಂಬ ರಿಚ್ ಇರುವಂತಹ ವ್ಯಕ್ತಿಗಳಿಂದ ಅವರಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂಥದ್ದು, ಆವಾಗ ರೀಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು ಇನ್ನೂ ಸುಲಭ ಆಗತ್ತೆ ಅಂತ ಹೇಳುವಂಥದ್ದು. ರಾದರ್ ದ್ಯಾನ್ ಇನ್ಹೆರಿಟೆಂಟ್ ಟ್ಯಾಕ್ಸ್, ಗಿಫ್ಟ್ ಟ್ಯಾಕ್ಸ್ಗಿಂತ ಸೂಪರ್ ರಿಚ್, ಬಹಳ ರಿಚ್ ಇರುವಂತಹ ವ್ಯಕ್ತಿಗಳ ಮೇಲೆ ಟ್ಯಾಕ್ಸ್ಗಳನ್ನು ಕಲೆಕ್ಟ್ ಮಾಡಬೇಕು ಹೇಳುವಂಥದ್ದು. ಆದರೆ ಇದು ಕೂಡ ಏನಾಗುತ್ತೆ ಅಂದರೆ ದಿಸ್ ವಿಲ್ ಅವಾಯ್ಡ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ. ಇಲ್ಲಿ ಭಾರತದಲ್ಲಿ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಬೇರೆ ದೇಶದಲ್ಲಿ ಇನ್ವೆಸ್ಟ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾರ್ಯಾರು ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಇರ್ತಾರೆ ಅಥವಾ ಕಾರ್ಪೊರೇಟ್ ಪರ್ಸನಾಲಿಟೀಸ್ಗಳು, ಸೊ ಅದನ್ನು ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ. ಬಟ್ ಇದೆಲ್ಲವೂ ಕೂಡ ಚರ್ಚೆಯಲ್ಲಿ ಇರುವಂಥದ್ದು. ಬಟ್ ವೆಲ್ತ್ ಟ್ಯಾಕ್ಸ್ ಈಗ ಇಲ್ಲ, ಅದು ಅಬಾಲಿಷ್ ಆಗಿದೆ. ಆದರೆ ಕೆಲವೊಂದು ಸಲ ಇನ್ಹೆರಿಟೆಂಟ್ ಟ್ಯಾಕ್ಸನ್ನು ರಿವೈವ್ ಮಾಡಬೇಕು ಹೇಳುವಂಥ ಚರ್ಚೆ ಆಗಿಂದಾಗ ಬರ್ತಾ ಇತ್ತು. 2011ರಲ್ಲಿ ಇರ್ಬೋದು, 2017ರಲ್ಲಿ ಇರ್ಬೋದು. ಸೊ 2011ರಲ್ಲಿ ಪ್ಲಾನಿಂಗ್ ಕಮಿಷನ್ ಹೇಳುವಂಥ, ಆವಾಗ ಮುಂಚೆ ಪ್ಲಾನಿಂಗ್ ಕಮಿಷನ್ ಅಂತ ಇತ್ತು. ಸೊ ಅದರಲ್ಲಿ ಹೋಮ್ ಮಿನಿಸ್ಟರ್ ಆದಂಥ ಪಿ ಚಿದಂಬರಂ ಅವರು ಹೈಯರ್ ಟ್ಯಾಕ್ಸ್ ಇಂಪೋಸ್ ಮಾಡಬೇಕು ಲಕ್ಸುರಿ ಪ್ರಾಡಕ್ಟ್ಸ್ ಮೇಲೆ, ಅಥವಾ ಇನ್ಹೆರಿಟೆನ್ಸ್ ಟ್ಯಾಕ್ಸನ್ನು ರೀಇಂಪೋಸ್ ಮಾಡಬೇಕು ಹೇಳುವಂಥ ಒಂದು ಪ್ರಸ್ತಾವನೆ ಇಟ್ಟಿದ್ದರು. ಹಾಗೆ 2017ರಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆದಂಥ ಅರುಣ್ ಜೈಟ್ಲಿ ಕೂಡ ಅವರು ಕೂಡ ಇನ್ಹೆರಿಟೆಡ್ ವೆಲ್ತ್ ಮೇಲೆ ಒಂದು ಟ್ಯಾಕ್ಸ್ ಹಾಕಬೇಕು ಹೇಳುವಂಥ ಒಂದು ರಿಪೋರ್ಟ್ ಇದೆ, ಅವರು ಕೂಡ ಅದನ್ನು ಸಜೆಸ್ಟ್ ಮಾಡಿದರು ಅಂತ ಹೇಳುವಂಥದ್ದು. ಸೊ ಇದು ಆಗಿಂದಾಗ ಚರ್ಚೆಗೆ ಬರ್ತಾ ಇರುವಂಥದ್ದು, ಇನ್ಹೆರಿಟೆಂಟ್ ಟ್ಯಾಕ್ಸ್ ಇಂಪೋಸ್ ಮಾಡಬೇಕಾ ಬೇಡ ಅಂತ ಹೇಳುವಂಥದ್ದು. ಸೊ ಇದೆಲ್ಲ ಕಾರಣ ಆಗಿದ್ದು ಮಿಸ್ಟರ್ ಸ್ಯಾಮ್ ಪಿಟ್ರೋಡಾ ಈ ಒಂದು ವಿಷಯವನ್ನು US ಅಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಆ ಲಾ, ಅದನ್ನು ಭಾರತದಲ್ಲಿ ಚರ್ಚೆ ಮಾಡೋಕೆ ಹೇಳುವಂಥ ಕಾರಣಕ್ಕೆ, ಇದು ಎಲೆಕ್ಷನ್ ಟೈಮ್ ಆಗಿರೋದಕ್ಕೆ, ಅದು ಕೂಡ ಹಲವಾರು ಪಕ್ಷ ವಿಪಕ್ಷಗಳ ಮಧ್ಯೆ ಅದ್ರ ಬಗ್ಗೆ ಹಲವಾರು ಚರ್ಚೆಗೆ ಗ್ರಾಸ ಆಯಿತು. ಆದರೆ ಅವರ್ ಪರ್ಪಸ್ ಈಸ್ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಯಾವ ತರಹದ ಟ್ಯಾಕ್ಸ್ ಯಾವ ರೀತಿ ಇತ್ತು ಮೊದಲು ಭಾರತದಲ್ಲಿ, ಆ ಟ್ಯಾಕ್ಸೇಷನ್ ಸಿಸ್ಟಮ್ ಏನಿತ್ತು, ಟ್ಯಾಕ್ಸ್ ರಿಫಾರ್ಮ್ಸ್ ಹೇಗಾಯಿತು ಹೇಳುವಂಥ ಒಂದು ಬಹಳ ಸಣ್ಣ ಒಂದು ವಿಚಾರವನ್ನು ನಾವಿವತ್ತು ತಿಳ್ಕೊಂಡು, ಇನ್ನೂ ಹಲವಾರು ವಿಚಾರಗಳು ಈ ವಿಷಯದಲ್ಲಿ ತಿಳ್ಕೊಳ್ಳಿಕ್ಕಿವೆ. ಗ್ಲೋಬಲ್ ಮಿನಿಮಮ್ ಕಾರ್ಪೊರೇಟ್ ಟ್ಯಾಕ್ಸ್ ಅಂದರೆ ಏನು ಹೇಳುವಂಥದ್ದು, ಅಥವಾ ಈ ಸೂಪರ್ ರಿಚ್ ಬಗ್ಗೆ ಯಾವ ರೀತಿ ಸರ್ಚಾರ್ಜ್ ಆಗುತ್ತೆ ಅಂತ ಹೇಳುವಂಥದ್ದು, ಅದನ್ನು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ಗ್ರೂಪನ್ನು ಕೂಡ ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.